ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮನೇಲಿ ಈಗ ಪೂಜೆ ಮುಗಿದಿದೆ. ಈಗ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಇದು ಅಮ್ಮನ ಮನೆಯಲ್ಲಿ ಪೂಜೆ ಮಾಡ್ತಾ ಇರೋವಂಥದ್ದು. ನಾವು ಹೋಗೋಷ್ಟೊತ್ತಿಗೆ ಅವರು ಮುಕ್ಕಾಲು ಭಾಗ ಅಷ್ಟೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಮಂಟಪ ಎಲ್ಲ ಇಟ್ಟು, ಗಣೇಶ ಇಟ್ಟು ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಎಕ್ಸ್ಟ್ರಾ ನಾವು ಮಾತ್ರ ಹೋಗಿ ರೆಡಿ ಮಾಡ್ತಾ ಇರೋವಂಥದ್ದು. ನಮ್ಮ ಮನೆಯವರು ಹಾಗೆ ನಮ್ಮ ತಮ್ಮ ಕೂತ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಇದು ಗಂಡು ಮಕ್ಳ ಹಬ್ಬ ಅಲ್ವಾ, ಸೊ ಅವ್ರನ್ನೇ ರೆಡಿ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀವಿ ನಾವು. ನಮ್ಮ ತಮ್ಮ ಪ್ರತಿ ವರ್ಷವೂ ಗಣೇಶ ಕೂರಿಸ್ತಾನೆ. ಅವನು ಚಿಕ್ಕ ವಯಸ್ಸಿದ್ದಾಗಿಂದನೂ ಗಣೇಶ ಇಟ್ಬೇಕು ಅನ್ನೋದು ಅವನಿಗೆ ಆಸೆ. ಆವಾಗಿಂದನೂ ಪ್ರತಿ ವರ್ಷವೂ ಮಾಡ್ಕೊಂಬಂದಿದ್ದಾನೆ. ಇದು ಮಂಟಪನೂ ಕೂಡ ನಾವು ಒಂದೇ ಒಂದು ಸರಿ ಪರ್ಚೇಸ್ ಮಾಡಿರೋವಂಥದ್ದು. ಪ್ರತಿ ವರ್ಷವೂ ಇದೇ ಮಂಟಪನ ಇಟ್ಟು ಇದೇ ರೀತಿ ನಾವು ರೆಡಿ ಮಾಡೋವಂಥದ್ದು. ಮಣ್ಣಿನ ಗಣೇಶ, ಆಗ ಮಣ್ಣಿನ ಗೌರಿನ ಇಟ್ಟು ಪೂಜೆ ಮಾಡೋವಂಥದ್ದು. ನನ್ನ ಮಗಳು ಅವ್ರ ಅಜ್ಜಿ ಜೊತೆ ಕೂತ್ಕೊಂಡು ಹಸಿ ಕಡುಬನ್ನ ಮಾಡ್ತಾ ಇದ್ದಾಳೆ. ನೋಡಿ ಯಾವ ರೀತಿ ಕಲ್ತ್ಕೊತಾ ಇದ್ದಾಳೆ ಅಂತ ಹೇಳಿಬಿಟ್ಟು. ಎಲ್ಲ ಕೆಲಸ ಮಾಡೋದಕ್ಕೂ ಅವಳು ಅದೇ ಥರ ಇಂಟ್ರೆಸ್ಟ್ನ ತೋರಿಸ್ತಾಳೆ. ಅದರಿಂದ ಖುಷಿನೂ ಆಗುತ್ತೆ, ಅರ್ಧ ನಮಗೆ ಕೆಲಸ ಎಕ್ಸ್ಟ್ರಾನೂ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಜನ ಮೋದಕ ಮಾಡಿಡ್ತಾರೆ, ಹಾಗೆ ಒಬ್ಬಟ್ಟು ಸಹ ಮಾಡಿಡ್ತಾರೆ. ನಾವು ಆ ರೀತಿ ಏನು ಮಾಡ್ತಾ ಇಲ್ಲ, ಹಸಿ ಕಡುಬನ್ನ ಮಾಡ್ತಾ ಇದ್ದೀವಿ. ಇದು ಪ್ರತಿ ವರ್ಷವೂ ನಮ್ಮಮ್ಮ ಇದೇ ರೀತಿ ಹಸಿ ಕಡುಬನ್ನ ಮಾಡಿಬಿಟ್ಟು ದೇವ್ರ ನೈವೇದ್ಯ ಕೂಡ ಇಡ್ತಾರೆ. ನಾವಿಲ್ಲಿ ಬೇರೆ ರೀತಿ ಕಡುಬನ್ನ ಮಾಡಿಬಿಟ್ಟು, ಅಂದರೆ ಎಣ್ಣೆಲಿ ತೇಲ್ಸಿರೋ ಕಡುಬನ್ನ ಮಾಡಿ ದೇವ್ರಿಗೆ ಹಾರ ಕೂಡ ಹಾಕಿದ್ದಾರೆ. ಆನಂತರ ನನ್ನ ತಮ್ಮ ದೀಪ ಎಲ್ಲ ಹಚ್ಬಿಟ್ಟು ಪೂಜೆನ ಮಾಡ್ತಾ ಇದ್ದಾನೆ. ಹೇಗಿದೆ ನಮ್ಮ ಮನೆಯ ಪುಟ್ಟ ಗಣೇಶ ಹಾಗೂ ಪುಟ್ಟ ಗೌರಿ? ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋಸ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಕಣ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆನಂತರ ಎಲ್ಲರೂ ಕೂಡ ಒಟ್ಟಿಗೆ ನಿಂತ್ಕೊಂಡು ದೇವ್ರ ಪೂಜೆನ ಮಾಡ್ತಾ ಇದ್ದೀವಿ. ನನ್ನ ತಮ್ಮ ಪೂಜೆನ ಮಾಡ್ತಾ ಇದ್ದಾನೆ ಫಸ್ಟ್. ಸಮಯ ತಗೊಳಮ್ಮ. ಅವನು ಪೂಜೆ ಮುಗಿಸಿ ದೇವ್ರಿಗೆಲ್ಲ ಅಕ್ಷತೆ ಕಾಳಾಕಿ ನಮಸ್ಕಾರ ಮಾಡ್ಕೊಂಬಂದ. ಆನಂತರ ನಮ್ಮಮ್ಮ ಹೋಗಿ ದೇವ್ರ ಪೂಜೆನ ಮಾಡ್ತಾ ಇದ್ದಾರೆ. ಆನಂತರ ನಮ್ಮ ಮನೆಯವರು ಹಾಗೆ ನಮ್ಮ ಪಾಪು ಕೂಡ ದೇವ್ರ ಪೂಜೆನ ಮಾಡ್ತಾ ಇದ್ದಾರೆ. ಹಬ್ಬ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನನಗಂತೂ ತುಂಬ ಖುಷಿ ಕೊಡುತ್ತೆ. ಆನಂತರ ನಾನು ಕೂಡ ಪೂಜೆ ಮಾಡಿ ದೇವ್ರಿಗೆ ಕೈ ಮುಗಿದು ನಮ್ಮ ಕೋರಿಕೆಗಳನ್ನೆಲ್ಲ ವಿನಾಯಕನಿಗೆ ತಿಳಿಸಿ, ಕಾಪಾಡಪ್ಪ ತಂದೆ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಒಬ್ರಿಗೊಬ್ಬರು ನಾವು ಕಂಕಣನ ಕಟ್ಕೊತಾ ಇದ್ದೀವಿ. ನಾನು ನಮ್ಮ ಮನೆಯವ್ರಿಗೆ ಕಟ್ಟಿದೆ, ಹಾಗೆ ಆನಂತರ ನಮ್ಮ ಮನೆಯವ್ರು ನನಗೆ ಕಟ್ಟಿದ್ರು. ಆಮೇಲೆ ನನ್ನ ಮಗಳು ಕೂಡ ಕಟ್ಟಿದೆ. ಪುಟ್ಟದು ನನ್ನ ಮಗಳು ಕೂಡ ಖುಷಿಯಾಗುತ್ತೆ. ಆಮೇಲೆ ಎಲ್ಲರೂ ಸೇರಿಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗ್ತಾಯಿದ್ದೀವಿ ನಾವು. ನಿಮಗೆ ಗೊತ್ತೇ ಇದೆ, ನಾವು ಯಾವುದೇ ಒಂದು ಹಬ್ಬದಲ್ಲಾದರೂ ಕೂಡ ಮನೇಲಿ ಪೂಜೆ ಮಾಡಿ ಆನಂತರ ದೇವಸ್ಥಾನಕ್ಕೆ ಹೋಗ್ತೀವಿ. ಫ್ಯಾಮಿಲಿ ಎಲ್ಲರೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ದೇವಸ್ಥಾನದಲ್ಲಿ ಇಟ್ಟಿರುವಂಥ ಗಣೇಶ, ಗೌರಿ ಹಾಗೂ ಶಿವ. ಆನಂತರ ಅಲ್ಲಿ ಒಂದು ಕ್ಷಣ ಕೂತ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ತೀರ್ಥ ಎಲ್ಲ ತೊಗೊಂಡು, ಇವರಿಬ್ಬರು ನನ್ನ ತಮ್ಮನ ಫ್ರೆಂಡ್ಸು. ನನ್ನ ತಮ್ಮನಿಗೆ ಎಲ್ಲ ವಿಷಯದಲ್ಲೂ ಕೂಡ ಇವರು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಇನ್ನು ಕ್ಲೋಸ್ ಫ್ರೆಂಡ್ಸ್ ಇವರು. ಆಮೇಲೆ ಮನೆಗೆ ಬಂದಮೇಲೆ ಮನೇಲಿ ಮಾಡಿರೋಂಥ ಅಡುಗೆಗಳನ್ನೆಲ್ಲ ನನ್ನ ತಮ್ಮ ಹಾಗೂ ಅವ್ರ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಫಸ್ಟ್ ಊಟ ಮಾಡ್ತಾಯಿದ್ದಾರೆ. ಆನಂತರ ನಮ್ಮ ಮನೆಯವ್ರು ತಿಂದರು. ಮಧ್ಯಾಹ್ನ ಟೈಮಲ್ಲಿ ನಾನು ಮತ್ತು ನಮ್ಮ ಮನೆಯವರು, ನಮ್ಮ ಪಾಪು 3 ಜನನೂ ನಾವು ಉಡುವೆ ಅಂಗಡಿಗೆ ಹೋದ್ವಿ. ಇವು ನಮ್ಮ ಪಾಪುಗೆ, ಇದೆರಡು ಜೊತೆ ನನಗೆ ಮದುವೆಗೋಸ್ಕರ ತೊಗೊಂಡಿರೋದು. ತಗೋ ಚಿನ್ನಿಮ್ಮ. ನಾನು ನನ್ನ ಮಗಳು ಹೊಸ ಕಾಲು ಚೈನ್ ಹಾಕ್ಕೊಂಡ್ವಿ. ಸಂಜೆ 6 ಗಂಟೆ ಟೈಮಲ್ಲಿ ಅಮ್ಮ ನನಗೆ ಮಡ್ಲಕ್ಕಿ ಶಾಸ್ತ್ರನ ಮಾಡ್ತಾಯಿದ್ದಾರೆ. ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳಿಗೂ ಕೂಡ ತನ್ನ ತವ್ರ ಮನೆಯಿಂದ ಮಡ್ಲಕ್ಕಿ ಶಾಸ್ತ್ರನ ಮಾಡ್ತಾರೆ ಗೌರಿ ಹಬ್ಬದಲ್ಲಿ. ಅದೇ ರೀತಿ ನನಗೂ ಕೂಡ ಅಮ್ಮ ಗೌರಿ ಹಬ್ಬದಲ್ಲಿ ಶಾಸ್ತ್ರನ ಕೂಡ ಮಾಡ್ತಾಯಿದ್ದಾರೆ, ಮಡ್ಲಕ್ಕಿ ಶಾಸ್ತ್ರ. ಇದನ್ನು ಕೆಲವು ಕಡೆ ಬಾಗಿನ ಅಂತಲೂ ಕೂಡ ಕರೀತಾರೆ. ನಾನು ಮಡ್ಲಕ್ಕಿ ಶಾಸ್ತ್ರ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಕಡೆ ಇದೇ ರೀತಿ ಕರೆಯುವಂಥದ್ದು. ಸೊ ಅದಕ್ಕೋಸ್ಕರ
ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳು ಕೂಡ ತನ್ನ ತವ್ರ ಮನೆಗೆ ಹೋಗಿ ಮಡ್ಲಕ್ಕಿ ಶಾಸ್ತ್ರ ಮಾಡಿಸ್ಕೊಂಡು ತವ್ರ ಮನೆ ತುಂಬ ಚೆನ್ನಾಗಿರಲಿ ತಣ್ಣಗಿರಲಿ ಅಂತ ಹೇಳಿ ಹರಿಸಿ ಬರೋ ಅಂಥದ್ದು ನಮ್ಮ ಹಿಂದೂ ಧರ್ಮದ ಪದ್ಧತಿ ಅಂತಲೇ ಹೇಳ್ಬೋದು. ಇದು ಎಲ್ಲ ಹೆಣ್ಮಕ್ಳಿಗೂ ಕೂಡ ತನ್ನ ತವ್ರ ಮನೆಯಲ್ಲಿ ಮಾಡ್ತಾರೆ. ಅದೇ ರೀತಿ ನಂಗೆ ಅಮ್ಮ ಕೂಡ ಮಾಡ್ತಾ ಇದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಈ ಸೀರೆ ಅಮ್ಮನೇ ನನಗೆ ಮಡ್ಲಕ್ಕಿ ಶಾಸ್ತ್ರಕ್ಕಂತ ಕೊಟ್ಟಿರೋದು. ಅದಕ್ಕೆ ಫಸ್ಟ್ ಸೀರೆ ತಗೊಂಡು ಸೀರೆ ಉಟ್ಕೊಂಡ್ಬಿಟ್ಟೆ. ಆ ನಂತರ ಮಡ್ಲು ತುಂಬಿದ್ರು. ಇವರು ನಮ್ಮ ಅಣ್ಣ. ನನ್ನ ಮದುವೆ ಆದಮೇಲೆ ಪ್ರತಿ ವರ್ಷವೂ ಕೂಡ ನನಗೆ ತವ್ರ ಮನೆ ಥರ ಅವನು ಕೂಡ ನನಗೆ ತವ್ರ ಮನೆ ನಡೆಸ್ಕೊಬಂದಿದ್ದಾನೆ. ನನಗಂತೂ ತುಂಬಾ ಖುಷಿ ಆಗುತ್ತೆ. ನನಗೆ ಎರಡೆರಡು ತವ್ರ ಮನೆ ಅಂಥೇಳಿ. ಆನಂತರ ಮನೆಯಿಂದ ನಮ್ಮ ಮನೆಗೆ ಓಡ್ತಾ ಇದ್ದೀವಿ. ಶಾಸ್ತ್ರ ಹಾಗೆ ಎಲ್ಲರೂ ಬಂದು ನಮ್ಮ ಮನೆಗೆ ನಮ್ಮನ್ನು ಕಳಿಸ್ಕೊಟ್ರು. ಇದು ನನ್ನ ಮನೆಯಲ್ಲಿ ಕೂರಿಸಿರೋ ಅಂಥ ಗಣೇಶ. ಕೊಡು ಗಾನ ಕೊಡು. ಎಲ್ಲೋಡ್ರಿ ಇಬ್ರು ಒಂದ್ಸತಿ. ಸಾವಿತ್ರಿ ಸಾವಿತ್ರಿ ಬಾ. ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು. ಗೌರಿ ಗೌರಿ ಬಾಗ್ನ ತಗೋ. ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು. ಗೌರಿ ಗೌರಿ ಬಾಗ್ನ ಕೊಡು. ಸಾವಿತ್ರಿ ಸಾವಿತ್ರಿ ಬಾಗ್ನ. ನನ್ನ ಸ್ಕೂಲ್ ಮೇಟ್ ಇವನು. ನಾನು ಅಣ್ಣ ಅಂತ ಕರಿತೀನಿ ಇವನ್ನ. ಅವನ ಮದುವೆ ಆಗಿ 2 ವರ್ಷ ಆಯಿತು. 2 ವರ್ಷದಿಂದ ನನ್ನ ತವ್ರ ಮನೆ ರೀತಿ ಥರ ತವ್ರ ಮನೆಗೆ ಕರೆದು ಆ ಬಾಗಿನ ಕೊಡ್ತಾನೆ, ತನ್ನ ಹೆಂಡ್ತಿಯಿಂದ ಕೊಡಿಸ್ತಾ ಇದ್ದಾನೆ. ಇದು ಕೂಡ ನಂಗೆ ತುಂಬಾ ಖುಷಿ ಆಯಿತು. ಆನಂತರ ಅಲ್ಲೆಲ್ಲ ಬಾಗಿನ ಎಲ್ಲ ತೊಗೊಂಡು ಊಟ ಮಾಡಿ ಆಮೇಲೆ ದೇವ್ರನ್ನ ವಿಸರ್ಜನೆ ಮಾಡ್ತಾಯಿದ್ದೀವಿ ಎಲ್ಲರೂ ಒಟ್ಟಿಗೆ ಸೇರಿ. ಫಸ್ಟು ಡ್ರಮ್ಮಲ್ಲಿ ನೀರು ಹಾಕಿ ಅದಕ್ಕೆಲ್ಲ ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕಿ ಫಸ್ಟು ಗೌರಿನ ಬಿಡ್ತಾಯಿದ್ದೀವಿ. ಆನಂತರ ಗಣೇಶನ 3 ಸತಿ ಮುಳುಗಿಸಿ ತೆಗ್ದು ಆನಂತರ ಗಣೇಶನ ಕೂಡ ವಿಸರ್ಜನೆನ ಮುಗಿಸಿದ್ವಿ. ಇಲ್ಲಿಂದ ನಾವು ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ಇವಾಗ ನೈಟು ನಾವು ಮನೆಗೆ ಬರೋಷ್ಟೊತ್ತಿಗೆ 11 ಗಂಟೆ ಆಗೋಗಿತ್ತು. ಆನಂತರ ನಾವು ನಮ್ಮ ಅಮ್ಮನ ಮನೆ ಹತ್ರ ಹೋದ್ವಿ. ಗಣೇಶನ ವಿಸರ್ಜನೆ ಮಾಡೋಣ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ದೇವ್ರಿಗೊಂದು ಪೂಜೆ ಎಲ್ಲ ಮಾಡಿಬಿಟ್ಟು ಮಂಗಳಾರತಿ ಎಲ್ಲ ಮಾಡಿ ಆನಂತರ ನಾವು ವಿಸರ್ಜನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವೆಲ್ಲೂ ದೂರ ತೊಗೊಂಡೋಗ್ತಾ ಇಲ್ಲ. ಹಾಗೆ ಒಂದು ಚಿಕ್ಕ ಡಬ್ಬಲ್ಲಿ ಮನೆ ಹತ್ರನೇ ಬಿಡ್ತಾ ಇದ್ದೀವಿ. ಒಂದು ಚಿಕ್ಕ ಡಬ್ಬಲ್ಲಿ ನೀರನ್ನ ತುಂಬಿಸ್ಬಿಟ್ಟು ಲಾಸ್ಟಲ್ಲಿ ಕೊನೆಗೊಂದ್ಸರಿ ದೇವ್ರಿಗೆ ಕೈ ಮುಗಿದು ಹಾಗೆ ಪೂಜೆನ ಮಾಡಿ ಡಬ್ಬಲ್ಲಿ ಅರಿಶಿನ ಕುಂಕುಮ ಎಲೆ ಅಡಿಕೆ ಕಾಯನ್ನು ಹಾಗೆ ಅಕ್ಷತೆ ಕಾಳು ಎಲ್ಲ ಹಾಕ್ಬಿಟ್ಟು ಅದರಲ್ಲೇ ನಾವು ದೇವ್ರ ವಿಸರ್ಜನೆಗೆ ರೆಡಿ ವಿಸರ್ಜನೆ ಕೂಡ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಗುಡ್ ನೈಟ್ ಸ್ನೇಹಿತರೆ. ಬಾಯ್ ಬಾಯ್.